ವಿಜಯಪುರದ ಆದರ್ಶ ನಗರ ಬಡಾವಣೆಯಲ್ಲಿರುವ ಸರ್ಕಾರಿ ಬಾಲಕರ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ 37ರಲ್ಲಿ 300ಕ್ಕೂ ಅಧಿಕ ವಿದ್ಯಾರ್ಥಿಗಳಿದ್ದಾರೆ. 1ರಿಂದ 7ನೇ ತರಗತಿವರೆಗೆ ಇರುವಂತಹ ಈ ಶಾಲೆಯಲ್ಲಿ 9 ಜನ ಮಹಿಳಾ ಶಿಕ್ಷಕಿಯರಿದ್ರೆ 2 ಪುರುಷ ಶಿಕ್ಷಕರಿದ್ದಾರೆ. ಇನ್ನು ಈ ಶಾಲೆಯಲ್ಲಿ ಮಕ್ಕಳೊಂದಿಗೆ ಶಿಕ್ಷಕರು ಯಾವ ತರ ವರ್ತನೆ ಮಾಡುತ್ತಾರೆ ಅನ್ನೋ ವಿಚಾರವಾಗಿ ನಮ್ಮ ಪ್ರತಿನಿಧಿ ಸುನಿಲ್ ಭಾಸ್ಕರ್ ಮಕ್ಕಳೊಂದಿಗೆ ಮಾತುಕತೆ ನಡೆಸಿದ್ದಾರೆ. ಅಲ್ಲಿನ ವಿದ್ಯಾರ್ಥಿಗಳು ಏನು ಹೇಳಿದ್ದಾರೆ ನೋಡೋಣ. ಪವರ್ ಟಿವಿ ಮೂಲಕ ಏನು ಅಭಿಯಾನವನ್ನು ಆರಂಭಿಸಿದ್ದೇವೆ. ರಾಜ್ಯದ ಕನ್ನಡ ಶಾಲೆಗಳ ಪರಿಸ್ಥಿತಿ ಅಂದರೆ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಹೇಗಿದೆ, ಅಲ್ಲಿನ ಶಿಕ್ಷಕರು ಯಾವ ರೀತಿಯಾಗಿ ಮಕ್ಕಳೊಂದಿಗೆ ಬಿಹೇವ್ ಮಾಡ್ತಾರೆ ಅಂತ ಹೇಳಿ ನಾವೇನೀಗ ರಿಯಾಲಿಟಿ ಚೆಕ್ಕನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ನಾವೀಗ ವಿಜಯಪುರ ನಗರದ ಆದರ್ಶ ನಗರ ಬಡಾವಣೆ ಆದರ್ಶ ನಗರ ಏರಿಯಾದಲ್ಲಿರುವಂಥ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಹಿರಿಯ ಪ್ರಾಥಮಿಕ ಶಾಲೆ ಇದ್ದೀವಿ. ನಾನು ಹಿಂಭಾಗದಲ್ಲಿ ನೀವು ನೋಡ್ಬೋದು, ಇಲ್ಲಿ ಒಂದಿಷ್ಟು ಮಕ್ಕಳು ಈಗಾಗಲೇ ತರಗತಿಯಲ್ಲಿ ಕುಂತಿರೋದು. ಅಂದರೆ ಇವತ್ತು ಪರೀಕ್ಷೆ ಇರುವಂಥ ಕಾರಣ ಮಕ್ಕಳು ಎಕ್ಸಾಮ್ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡು ಪರೀಕ್ಷೆಯನ್ನು ಕೂಡ ಬರ್ತಾ ಇದ್ರು. ಇಲ್ಲಿ ಒಂದಿಷ್ಟು ಜನ ಮಕ್ಕಳನ್ನು ಕೂಡ ಮಾತನಾಡ್ಸೋಣ. ಆಮೇಲೆ ಏನೇನು ಹೆಸರು ಎದ್ದು ನಿಂತ್ಕೋ, ಏನೇನು ಹೆಸರು, ಎಷ್ಟನೇ ಕ್ಲಾಸ್ ನಿಂದು? ನನ್ನ ಹೆಸರು ಸೌಭಾಗ್ಯ ದಾನಪ್ಪ ದೊಳ್ಳಿ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಏನೇನು ಸಮಸ್ಯೆ ಐತಮ್ಮ ನಿಮ್ಮ ಕ್ಲಾಸ್ನಾಗ? ಕುಡಿಯಾಕ ನೀರು, ಶೌಚಾಲಯ ಏನು ಪ್ರಾಬ್ಲಮ್ ಇಲ್ಲ. ಕುಡಿ ನೀರಿಂದು ಅದೇನು ಸಮಸ್ಯೆ ಇಲ್ಲ? ಇಲ್ಲರಿ. ಟಾಯ್ಲೆಟ್ ಅದು ಅಲ್ಲ, ಟಾಯ್ಲೆಟ್ ಏನು ಸಮಸ್ಯೆ ಇಲ್ಲ, ಚೆನ್ನಾಗದಾವು? ಹಾಂ ರೀ. ಮತ್ತು ನಿಮ್ಮ ಸರ್ ಎಲ್ಲ ಹೊಡಿತಾರಂತಲ್ಲ? ಸರ್ ಹೊಡಿಯೋದಿಲ್ಲ ರೀ, ಬೆದರಿಕೆ ಹಾಕ್ತಾರೆ ರೀ, ನಾವು ಮಾಡ್ಬೇಕಂತ ರೀ. ಹೌದಾ? ಮೇಡಮ್ ಹೊಡಿತಾರಂತ? ಮೇಡಮು ಹೊಡಿಯೋದಿಲ್ಲ ರೀ. ಬೆದರಿಕೆ ಅಂದ್ರೆ ಹೆಂಗೆ ಬೆದರಿಕೆ ಹಾಕ್ತಾರೆ? ಈಗ ನಾವು ಅಭ್ಯಾಸ ಮಾಡಲಿಲ್ಲ ಅಂದ್ರೆ ಮಾಡ್ಕೊಂಬರ್ಬೇಕಂತೇಳಿ, ಮುಂದಿನ ಸಲ ಮಾಡ್ಕೊಂಬರ್ಬೇಕಂತೇಳಿ ಬೆದರಿಕೆ ಹಾಕ್ತಾರೆ. ಎಲ್ಲಿ ಎಲ್ಲಿ ಹೊಡಿತಾರೆ? ಬೆನ್ನಿಗೆ ಹೊಡಿತಾರೆ? ಹೊಡಿಯೋದಿಲ್ಲ ರೀ, ಮೇಡಮ್ ಬೆದರಿಕೆ ಹಾಕ್ತಾರೆ. ಇನ್ನೊಬ್ರು ಇದ್ದಾರೆ, ಅವ್ರನ್ನ ಕೂಡ ಮಾತಾಡ್ಸೋಣ. ಅಮ್ಮ ನಿನ್ನ ಹೆಸರೇನು? ವಿನುತಾ ಮಲ್ಲಯ್ಯ ಹಿರೇಮಠ. ಹೆಂಗಿದಾರೆ ನಿಮ್ಮ ಟೀಚರ್ಸ್ ಎಲ್ಲ? ಚಲೋ ಅದಾರಿ, ಚಲೋ ಪಾಠ ಹೇಳ್ತಾರೆ. ಏನು ಮೇಡಮ್ ಚಲೋ ಹೇಳ್ತಾರೋ ಸರ್ ಚಲೋ ಹೇಳ್ತಾರೆ? ಅಷ್ಟರು ಚಲೋ ಹೇಳ್ತಾರೆ. ಏನು ಸಮಸ್ಯೆ ಏನೈತಿ ನಿಮ್ಗೆ ಇಲ್ಲಿ? ಸಮಸ್ಯೆ ಏನೂ ಇಲ್ಲ. ಕುಡಿಯಾಕ ನೀರಿಂದು ಅದು ಇಲ್ಲಿ ಚಲೋ ಐತ್ರಿ ಎಲ್ಲ. ನೀರಿನ ವ್ಯವಸ್ಥೆ ಐತೆ? ಹಾಂ ರೀ. ಟಾಯ್ಲೆಟ್ ಅದು ಚಲೋ ಐತ್ರಿ ಅದು. ಏನು ಸಮಸ್ಯೆ ಇಲ್ಲ. ಎಲ್ಲಿ ಎಲ್ಲೆಲ್ಲಿ ಮುಟ್ತಾರೆ ಸರ್? ಹಾಂ ರೀ. ಸರ್ ಎಲ್ಲರ ಬೆನ್ನಿಗೆ ತಲೆಗೆ ಹೊಡಿತಾರೆ? ಇಲ್ಲ. ಎಲ್ಲಿ ಹೊಡಿಯೋದಿಲ್ಲ? ಹೊಡ್ಯಾಳ. ತಪ್ಪು ಮಾಡಿದ್ರೆ ಏನು ಮಾಡ್ತಾರೆ? ಬೈತಾರಿ ಬರೀ. ಇಲ್ಲಿ ಒಂದಿಷ್ಟು ಜನ ಮಕ್ಕಳು ಕೂಡ ಇದ್ದಾರೆ, ಅವ್ನು ಕೂಡ ಮಾತನಾಡ್ಸೋಣ. ಅವ್ರೇನು ಅಂತ ಹೇಳ್ತಾರೆ ಕೇಳೋಣ. ಏನಪ್ಪ ನಿನ್ನ ಹೆಸರೇನು? ಪವನ್ ಮಹಾಂತೇಶ್ ಅಸಂಗಿ. ಎಷ್ಟನೇ ಕ್ಲಾಸ್ ನೀನು? 6ನೇ. ಏನು ಸಮಸ್ಯೆ ಏನೈತಿ ನಿಮ್ಮ ಶಾಲೆಗೆ? ಏನೂ ಇರ್ ಸರ್ ಹೊಡಿತಾರಂತಲ್ಲ? ಇರ್ ಹೊಡ್ಯಾರ. ಮೇಡಮ್ ಇರ್ ಯಾರು ಹೊಡಿದೇ ಇಲ್ಲ? ಮತ್ತು ಟಾಯ್ಲೆಟ್ ಹೋದೋದು ಸಮಸ್ಯೆ ಐತೆನಾ? ಇರ್ ಕುಡಿಯೋ ನೀರಿಂದು ಹೋದು ಇರ್ ಹೋಮ್ವರ್ಕ್ ಮಾಡಲಿ ಅಂದ್ರೆ ಏನು ಮಾಡ್ತಾರೆ ಸರ್? ಹೋಮ್ವರ್ಕ್ ಮಾಡಿದ್ರೆ ನಾವೇ ಮಾಡ್ಕೊಂಬ ಅಂತಾರೆ, ಈ ಕಡೆ ಹೊಡಂಗಿದ್ರಿ. ಹೌದಾ? ಹಾಂ. ಅಂದ್ರೆ ಒಟ್ಟಾರೆ ಏನು ಸಮಸ್ಯೆ ಇಲ್ಲ ಅಂದಂಗೆ ನಿಮ್ಮ ಸ್ಕೂಲ್ನಾಗ? ಯಾವ ಸರ್ ಬಗ್ಗೆ ಏನೂ ಸಮಸ್ಯೆ ಇಲ್ಲ? ಇರ್ ಇದಿಷ್ಟೇನು ಈ ಶಾಲೆಯಲ್ಲಿರುವಂಥ ಮಕ್ಕಳ ಮಾತು ಕೂಡ ಆಗಿರುವಂಥದ್ದು. ಬಹುತೇಕ ಮಕ್ಕಳು ತಮಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ, ಮೂಲಭೂತ ಸೌಕರ್ಯ ಸೇರಿದಂತೆ ಯಾವ ಶಿಕ್ಷಕರ ಬಗ್ಗೆ ಸಹಿತ ಯಾವುದೇ ರೀತಿಯಾದಂಥ ಆರೋಪವನ್ನು ಈ ಶಾಲೆಯ ಮಕ್ಕಳು ಮಾಡೋದನ್ನು ಕಂಡು ಬರ್ತಾ ಇಲ್ಲ. ಇನ್ನು ಬೇರೆ ಶಾಲೆಗೆ ಹೋಗೋಣ, ಅಲ್ಲಿನ ವಾಸ್ತವ ಚಿತ್ರಣ, ಅಲ್ಲಿನ ಮಕ್ಕಳ ಪರಿಸ್ಥಿತಿ ಹೇಗಿದೆ, ಅಥವಾ ಮಕ್ಕಳೊಂದಿಗೆ ಶಿಕ್ಷಕರು ಹೇಗೆ ಬಿಹೇವ್ ಮಾಡ್ತಾರೆ ಅಂತ ಹೇಳಿ ಅಲ್ಲಿ ಕೂಡ ಹೋಗಿ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ಕ್ಯಾಮರಾಮನ್ ಸುರೇಶ್ ಚಿನ್ಗುಡಿ ಜೊತೆ ಸುನಿಲ್ ಭಾಸ್ಕರ್, ಪವರ್ ಟಿವಿ, ವಿಜಯಪುರ. ವಿಜಯಪುರ ನಗರದ ಇಬ್ರಾಹಿಂಪುರ ಬಡಾವಣೆಯಲ್ಲಿರುವ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ನಂಬರ್ 6ರಲ್ಲಿ 360 ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. 1ರಿಂದ 7ನೇ ತರಗತಿವರೆಗೆ ಇರುವ ಈ ಶಾಲೆಯಲ್ಲಿ 10 ಜನ ಮಹಿಳಾ ಶಿಕ್ಷಕಿಯರೇ ಇದ್ದಾರೆ. ಇದರಲ್ಲಿ 2 ಪುರುಷರಾಗಿದ್ದಾರೆ. ಇನ್ನು ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳಿರೋ ಈ ಶಾಲೆಯಲ್ಲಿ ಮಕ್ಕಳಿಗೆ ಸರಿಯಾದ ಶೌಚಾಲಯ ಇಲ್ಲ ಅನ್ನೋದು ಮಕ್ಕಳ ಆರೋಪ. ಶಿಕ್ಷಕರ ವರ್ತನೆ ಸೇರಿದಂತೆ ಮಕ್ಕಳಿಗೆ ಇರೋ ಸಮಸ್ಯೆಗಳ ಕುರಿತಾಗಿ ಸುನಿಲ್ ಭಾಸ್ಕರ್ ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ. ನೋಡ್ಕೊಂಬರೋಣ. ರಾಜ್ಯದಾದ್ಯಂತ ಪವರ್ ಟಿವಿ ತನ್ನ ಅಭಿಯಾನವನ್ನು ಕೂಡ ನಡೆಸ್ತಾ ಇದೆ. ಅಂದರೆ ಸರ್ಕಾರಿ ಶಾಲೆಯಲ್ಲಿ ವಾಸ್ತವ ಚಿತ್ರಣ ಹೇಗಿದೆ, ಅಂದರೆ ಅಲ್ಲಿನ ಶಾಲೆಯ ಶಿಕ್ಷಕರು ಮಕ್ಕಳೊಂದಿಗೆ ಯಾವ ರೀತಿಯಾಗಿ ಬಿಹೇವ್ ಮಾಡ್ತಾರೆ, ಅಥವಾ ಶಾಲೆಯಲ್ಲಿರುವಂಥ ಮೂಲಭೂತ ಸೌಕರ್ಯಗಳೆಂಬ ವಿಚಾರವಾಗಿ ಸಾಕಷ್ಟು ಚರ್ಚೆ ಕೂಡ ಗ್ರಾಸವಾಗಿದೆ. ಈ ನಿಟ್ಟಿನಲ್ಲಿ ಪವರ್ ಟಿವಿ ಅಭಿಯಾನದ ಮೂಲಕ ನಾವೀಗ ಚೆಕ್ಕನ್ನು ಕೂಡ ಮಾಡ್ತಾ ಇರುವಂಥದ್ದು. ನನ್ನ ಹಿಂಭಾಗದಲ್ಲಿ ನೀವು ನೋಡ್ಬೋದು, ಈಗ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಹಿರಿಯ ಪ್ರಾಥಮಿಕ ಶಾಲೆ ಇಬ್ರಾಹಿಂಪುರ ಬಡಾವಣೆಯಲ್ಲಿರುವಂಥ ಪ್ರಾಥಮಿಕ ಶಾಲೆಯಲ್ಲಿದ್ದೀವಿ. ಇಲ್ಲಿ ಮಕ್ಕಳು ಕೂಡ ಇದ್ದಾರೆ, ಅಂದರೆ ಸಾಕಷ್ಟು ಜನ ಮಕ್ಕಳು ಕೂಡ ಶಾಲೆಗೆ ಬಂದಿರುವಂಥದ್ದು. ಅಂದರೆ ಇಲ್ಲೂ ಕೂಡ ಅಂದರೆ ಮಕ್ಕಳಿಗೆ ಇಲ್ಲ ಮಕ್ಕಳೊಂದಿಗೆ ಶಿಕ್ಷಕರು ಯಾವ ರೀತಿಯಾಗಿ ಬಿಹೇವ್ ಮಾಡ್ತಾರೆ, ಅಥವಾ ಇಲ್ಲಿ ಶಾಲೆಗಳಲ್ಲಿ ಏನಾದರೂ ಮೂಲಭೂತ ಸೌಕರ್ಯಗಳ ಸಮಸ್ಯೆ ಇದೆ ಎಂಬ ನಿಟ್ಟಿನಲ್ಲಿ ಇಲ್ಲೊಂದಿಷ್ಟು ಮಕ್ಕಳನ್ನು ಕೂಡ ಮಾತನಾಡ್ಸೋಣ. ಏಪ್ಪ ನಿನ್ನ ಹೆಸರೇನು? ನನ್ನ ಹೆಸರು ಸಮರ್ಥ. ಸಮರ್ಥ. ಎಷ್ಟನೇ ಕ್ಲಾಸ್ ನಿಂದು? 7th. ಏನೇನು ಸಮಸ್ಯೆ ಐತಪ್ಪ ನಿಮಗೆ ಇಲ್ಲಿ? ಇಲ್ಲಿ ಬಾತ್ರೂಮ್ ವ್ಯವಸ್ಥೆನೂ ಚಲೋ ಇಲ್ರಿ. ಮತ್ತು ಇಲ್ಲಿ ಪ್ಲೇಟ್ಗಳ್ನು ಹಂಗೆ ತೊಳಿಲಾರ್ದದು ಇಟ್ಟು ಹೋಕ್ಕಾರಿ. ಮತ್ತು ಬಾಜುಕ ಅದು ಗ್ರೌಂಡ್ನಾಗ ಅದು ಹೊಲಸು ಮಾಡಿ ಹೋಕ್ಕಾರಿ. ಯಾರ್ಯಾರ ಬಾತ್ರೂಮ್ನಾಗ ಅದು ದಾರು ಅದು ಒಕ್ಕಟ್ಟು ಹೋಕ್ಕಾರಿ. ಬೇರೆದವ್ರು ಬಂದ್ರಿ, ಹೊರಗಿನವ್ರು ಬಂದು ಇಲ್ಲಿ ಸ್ಟಾರ್ ಅದು ಉಗುಳಿ ಹೋಗಿರ್ತಾರ್ರಿ. ಅದೆಲ್ಲ ಭಾಳ ಕಷ್ಟ ಆಕೈತ್ರಿ. ನಮ್ಮ ಟೀಚರ್ಸ್ ಏನು ಸಮಸ್ಯೆ ಐತಿ? ನಮ್ಮ ಟೀಚರ್ಸ್ ಏನೂ ಇಲ್ರಿ. ನಾವೇನಾರು ತಪ್ಪು ಮಾಡಿದ್ರೆ ತಿದ್ಸಾಕ ಹೊಡಿತಾರ್ರಿ, ಮತ್ತೇನು ಇಲ್ರಿ.
ನಿನ್ನ ಹೆಸರಪ್ಪ? ಪ್ರತೀಕ್ ರೀ, ಎಷ್ಟನೇ ಕ್ಲಾಸ್? 7th ರೀ. ಹಾಂ, ಏನು ಸಮಸ್ಯೆ ಐತಿ ಇಲ್ಲಿ ನಿಮಗೆ? ಶೌಚಾಲಯ ರೀ, ಕುಡಿಯೋ ನೀರಿನ ಸಮಸ್ಯೆ, ಫಿಲ್ಟರ್ ನೀರು ಮಾಡಿಸ್ಬೇಕ್ರಿ. ಮತ್ತು ಹೊರಗಿನವ್ರು ಒಂದು ಕುಡಿಯೋದು, ಕಾಜು ಒಕ್ಕಾಟೋದು, ಗುಡ್ಕಾ ತಿನ್ನೋದು ಹೋಗಿರ್ತಾರೆ. ಅದು ತೆಗಿಬೇಕಾದ್ರೆ ಕೆಲವೊಂದು ಸಲ ಕಾಜು ತುಚ್ಕೊಂಡು ರಕ್ತ ಬರ್ತಾವೆ, ಮತ್ತು ಹಿಂಗೆ ಸಮಸ್ಯೆ ಮಾಡ್ತೈತೆ ರೀ ಭಾಳ. ಆಟ ಆಡುವಾಗ ಸಮಸ್ಯೆ ಆಗ್ತದೆ. ಹಾಂ ರೀ. ಮತ್ತು ಟೀಚರ್ ಹೊಡಿಯೋದು ಮಾಡ್ತಾರೆ? ಇಲ್ರಿ, ಏನರ ತಪ್ಪು ಮಾಡಿದ್ರೆ ಅಷ್ಟೇ ಹೊಡಿತಾರೆ, ಮತ್ತೆ ಹೊಡೆಯಂಗಿಲ್ಲ ರೀ. ಇಲ್ಲೊಂದು ಜನ ವಿದ್ಯಾರ್ಥಿನಿಯರು ಕೂಡ ಇದ್ದಾರೆ, ಅವ್ರನ್ನ ಕೂಡ ನಾವು ಮಾತನಾಡ್ಸೋಣ. ಆ ವಿದ್ಯಾರ್ಥಿನಿಯರು ಏನಂತ ಹೇಳ್ತಾರೆ. ಅಮ್ಮ, ನಿನ್ನ ಹೆಸರೇನು? ನನ್ನ ಹೆಸರು ಚೆನ್ನಮ್ಮ ಅಡ್ಪತ್. ಹಾಂ, ಎಷ್ಟನೇ ಕ್ಲಾಸ್? 7th ಕ್ಲಾಸ್. ಏನು ಸಮಸ್ಯೆ ಐತಮ್ಮ ನಿಮಗೆ? ನಮ್ಗೆ ಶೌಚಾಲಯ ಸಮಸ್ಯೆ ಐತ್ರಿ. ಹೊರಗಿನವ್ರು ಧೂಮಪಾನ ನಿಷೇಧ ಮಾಡೋತ್ತಾರ, ಅದಷ್ಟೇ ಮತ್ತು ಟೀಚರ್ ಹೊಡಿಯೋದು ಅದು? ಟೀಚರ್ ಹೊಡೆಯಂಗಿಲ್ಲ ರೀ. ಏನ್ರಿ ತಪ್ಪು ಮಾಡ್ರೆ ಅಷ್ಟೇ ಇದು ಮಾಡ್ತಾರೆ. ಎಲ್ಲಿ ಬಿಡ್ತಾರೆ ನಿಮಗೆ? ಎಲ್ಲಿ ಗುಡ್ ಟಚ್ ಮಾಡಿಸ್ತಾರೆ, ಬ್ಯಾಡ್ ಟಚ್ ಮಾಡಂಗಿಲ್ಲ. ಬ್ಯಾಡ್ ಟಚ್ ಏನು ಮಾಡೋದಿಲ್ಲ? ಹೊಡಿಯೋದು ಮಾಡೋದಿಲ್ಲ? ಏನು ನಿಮ್ಮ ಟೀಚರ್ ಹೆಸರು? ನಮ್ಮ ಟೀಚರ್ ಸುಷ್ಮಿತಾ ಅಮ್ಮನವ್ರು. ಮೇಡಮ್ ಅದಾರ? ಹಾಂ. ನಿಂದೇನಮ್ಮ ಹೆಸರು? ಎಷ್ಟನೇ ಕ್ಲಾಸ್? 7th ಕ್ಲಾಸ್. ಪೂಜಾ ದೇವ್ಕರ್. ಪೂಜಾರಿ. ಏನು ಸಮಸ್ಯೆ ಏನೈತಿ ನಿಮ್ಗೆ ಇಲ್ಲಿ? ಶೌಚಾಲಯದು ಹೊರಗಿನವ್ರು ಬಂದು ಗ್ರೌಂಡ್ನಾಗ ಅದು ಇದು ಮಾಡೋದು, ಧೂಮಪಾನ ಮಾಡಿ. ನಿಮ್ಮ ಶಿಕ್ಷಕರಿಂದ ಏನು ಸಮಸ್ಯೆ ಆಗುತ್ತೆ? ಶಿಕ್ಷಕರಿಂದ ಏನು ಸಮಸ್ಯೆ? ಏನು ಟಚ್ ಅದು ಎಲ್ಲಿ ಮಾಡ್ತಾರೆ? ಟಚ್ ಅದು ಏನು ಮಾಡಲ್ಲ ರೀ. ಹಾಂ, ಬೆನ್ನಿಗೆ ಹೊಡಿದು? ಏನೂ ಇಲ್ಲ. ತಲೆಗೆ ಹೊಡಿದು? ಏನೂ ಇಲ್ಲ. ಮತ್ತು ನೀವು ತಪ್ಪು ಮಾಡಿದ್ರೆ? ತಪ್ಪು ಮಾಡಿದ್ರೆ ಕೈಗೆ ಹೊಡಿತಾರೆ. ಕೈ ಹೊಡಿತಾರೆ, ಬೇರೆ ಕಡೆಯಲ್ಲಿ ಹೊಡಿಯೋದಿಲ್ಲ? ಇಲ್ಲ ರೀ. ಹಾಂ. ನೀವು ಮಾತಾಡ್ತೀಯಮ್ಮ? ಹೇಳಿ, ನಿನ್ನ ಹೆಸರೇನಮ್ಮ? ನನ್ನ ಹೆಸರು ಶ್ವೇತಾ ರೀ. ಎಷ್ಟನೇ ಕ್ಲಾಸ್? 7th ಕ್ಲಾಸ್ ರೀ. ಏನು ಸಮಸ್ಯೆ ನಿಮ್ಗೆ ಇಲ್ಲಿ? ಶೌಚಾಲಯ ರೀ, ಕುಡಿಯೋಕೆ ನೀರು ಕಂಪೌಂಡ್ ರೀ. ಆ ಹೊರಗಿನವ್ರು ಬಂದೆಲ್ಲ ಇಲ್ಲಿ ಹೊಲಸು ಮಾಡಿ ಹೋಗ್ತಿರ್ತಾರೆ, ಅದಷ್ಟೇ. ಶಿಕ್ಷಕರಿಂದ ಏನು ಸಮಸ್ಯೆ? ಏನಿಲ್ಲ ರೀ. ಹೊಡಿಯೋದು ಮಾಡ್ತಾರೆ? ಇಲ್ಲ ರೀ. ಟಚ್ ತಪ್ಪೇನು ಮಾಡೋದು ರೀ? ಎಲ್ಲ? ಇಲ್ಲ ರೀ. ಬ್ಯಾಡ್ ಟಚ್ ಏನ್ರಿ ಇಲ್ಲ? ಆ ಥರದ್ದು ಏನು ಸಮಸ್ಯೆ ಇಲ್ಲ ಟೀಚರ್ಗಳಿಂದ? ನಿಮ್ಮ ಕ್ಲಾಸ್ ಟೀಚರ್ ಹೆಸರೇನು? ಸುಸ್ಮಿತಾ ಮೇಡಮ್. ಮೇಡಮ್ ಅದಾರ? ಸರ್ಗಳಿಂದ? ಸರ್ಗಳಂತರ ಏನು? ಸರ್ಗಳಿಂದ ಏನು ಬ್ಯಾಡ್ ಟಚ್ ಏನು ಆಗೋದಿಲ್ಲ? ಇಲ್ಲ ರೀ. ಒಟ್ಟಾರೆ ಏನೂ ಸಮಸ್ಯೆ ಇಲ್ಲ ಅಂದಂಗೆ ಅದು ನಿಮ್ಮದು? ಹಾಂ ರೀ. ಇದು ಏನು ಈ ಶಾಲೆಯ ವಿದ್ಯಾರ್ಥಿಗಳ ಮಾತಾಗಿರೋದಂದ್ರೆ ಬಹುತೇಕ ಶಿಕ್ಷಕರ ಕಂಪ್ಲೇಂಟ್ ಯಾವುದೂ ಈ ಶಾಲೆಯಲ್ಲಿ ಕಂಡು ಬರ್ತಾ ಇಲ್ಲ. ಆದರೆ ಇಲ್ಲಿ ಹೊರಗಿನವ್ರು ಬಂದು ತಮ್ಮ ಏನು ಕಂಪೌಂಡ್ ಒಳಗಡೆ ಧೂಮಪಾನ ಮಾಡುವಂಥದ್ದು, ಈ ರೀತಿಯಾದಂಥ ಕಂಪ್ಲೇಂಟನ್ನು ಈ ಶಾಲೆಯ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಶೌಚಾಲಯದ ಸಮಸ್ಯೆ ಇದೆ ಎಂಬ ಮಾತನ್ನು ಕೂಡ ಈ ಶಾಲೆಯ ವಿದ್ಯಾರ್ಥಿಗಳು ಹೇಳ್ಕೊಳ್ತಾ ಇರುವಂಥದ್ದು. ಕ್ಯಾಮರಾಮನ್ ಸುರೇಶ್ ಚಿನ್ಗುಂಡಿ ಜೊತೆ ಸುನಿಲ್ ಭಾಸ್ಕರ್, ಪವರ್ ಟಿವಿ, ವಿಜಯಪುರ. ಇನ್ನು ಮೈಸೂರಿನ ನಮ್ಮ ಪ್ರತಿನಿಧಿ ಸುರೇಶ್, ಲಕ್ಷ್ಮೀಪುರಂ ವಿಭಜಿತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆಸಿರುವಂತಹ ರಿಯಾಲಿಟಿ ಚೆಕ್ ಎಲ್ಲಿದೆ? ಈಗ ಲಕ್ಷ್ಮೀಪುರಂನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇದ್ದೇನೆ. ನನ್ನೊಟ್ಟಿಗೆ ಒಂದಷ್ಟು ಮಕ್ಕಳು ಕೂಡ ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಅವರ ಅಭಿಪ್ರಾಯ ಏನು, ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಕಲಿಕೆಗೆ ಯಾವ ರೀತಿ ಪೂರಕ ವಾತಾವರಣ ಇದೆ, ಅವ್ರನ್ನ ಕೇಳೋಣ. ಏನಪ್ಪ ನಿನ್ನ ಹೆಸರು? ಆಕಾಂಕ್ಷ. ಆಕಾಂಕ್ಷ. ಯಾವ ಕ್ಲಾಸು? ನಾನು 4th ಓದ್ತಾ ಇದ್ದೀನಿ. 4th ಓದ್ತಿದ್ಯಾ? ಹೆಂಗಿದೆ ಸ್ಕೂಲ್ ನಿಮ್ದು? ಸ್ಕೂಲ್ ಚೆನ್ನಾಗಿದೆ. ಚೆನ್ನಾಗಿದೆ. ಎಷ್ಟು ಜನ ಇದ್ದಾರೆ ಟೀಚರ್ಸು? ಟೀಚರ್ಸ್ 3 ಮೆಂಬರ್ಸ್ ಇದ್ದಾರೆ. 3 ಜನ ಲೇಡೀಸಾ? HM ಒಬ್ಬರೇ. ಏನಾದ್ರು ಸಮಸ್ಯೆ ಇದೆಯಾ ನಿಮ್ಮ ಸ್ಕೂಲಲ್ಲಿ? ಸಮಸ್ಯೆ ಏನಿಲ್ಲ. ಏನಿಲ್ಲ, ಖುಷಿಯಾಗಿರ್ತೀವಿ ನಾವು. ಈಗ ಶಿಕ್ಷಕರಾಗಿರ್ಬೋದು, ಬೇರೆ ಯಾರಾದ್ರೂ ಇನ್ನು ಟಾರ್ಚರ್ ಮಾಡೋದು, ನಿಮ್ನ ರೇಗ್ಸೋದು ಆ ಥರ ಏನಾರು ಮಾಡ್ತಾರಾ? ಮಾಡಲ್ಲ. ಯಾರು ಮಾಡಲ್ಲ. HM ಹೆಂಗಿದ್ದಾರೆ? ಅವರು ಹೆಂಗಿರ್ಬೇಕು ಹಂಗಿರ್ತಾರೆ. ನಿನ್ನ ಹೆಸರೇನಮ್ಮ? ಶಾಫಿಯಾ. ಏನಿದೆ, ಹೆಂಗಿದೆ ಸ್ಕೂಲು? ಚೆನ್ನಾಗೈತೆ. ಚೆನ್ನಾಗಿದ್ಯಾ? ಟೀಚರ್ಸ್ ಯಾರು ಇಷ್ಟ ನಿನಗೆ? ಎಲ್ಲ ಇಷ್ಟ. ಎಲ್ಲ ಇಷ್ಟ. ಖುಷಿಯಾಗಿ ಮಾತಾಡ್ತಾರಾ? ಏನು ತೊಂದರೆ ಇಲ್ವಾ? ಏನಿಲ್ಲ. ಆಟ ಆಟಾಡ್ಸ್ತಾರೆ. ಎಷ್ಟನೇ ಕ್ಲಾಸ್ ಓದ್ತಿದ್ಯಾ? 4th. ಎಷ್ಟು ಜನ ಇದ್ದಾರೆ ಟೀಚರ್ಸು? 3. ಚೆನ್ನಾಗಿ ನೋಡ್ಕೋತಾರಾ? ಹೊಡಿತಾರಾ? ಇಲ್ಲ. ಇಲ್ಲ. ಖುಷಿಯಾಗುತ್ತೆ. ನೀನು ಎಷ್ಟನೇ ಕ್ಲಾಸ್ ಅಮ್ಮ? 7th ಸ್ಟ್ಯಾಂಡರ್ಡ್. 7th ಸ್ಟ್ಯಾಂಡರ್ಡ್. ಮತ್ತೆ 1ನೇ ಕ್ಲಾಸಿಂದ ಇಲ್ಲೇ ಓದ್ತಿರೋದಾ? ಇಲ್ಲ, ಈ ವರ್ಷ ಸೇರ್ಕೊಂಡಿರೋದು. ಓ, ನ್ಯೂ ಮೆಂಬರು. ಹೆಂಗಿದೆ ಸ್ಕೂಲು? ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಎಷ್ಟು ಜನ ಇದ್ದಾರೆ ಟೀಚರ್ಸು? 3 ಜನ ಇದ್ದಾರಾ? ಏನಾದ್ರು ಇಲ್ಲಿ ಫೆಸಿಲಿಟೀಸ್ ಏನಾದ್ರು ಕೊರತೆ ಇದೆಯಾ, ಇಲ್ಲ ಚೆನ್ನಾಗಿ ನೋಡ್ಕೋತಾರಾ? ಚೆನ್ನಾಗಿ ನೋಡ್ಕೋತಾರೆ. ಖುಷಿಯಾಗಿದೆ ಬರೋಕ್ಕೆ ನಿಮಗೆ? ಹೌದಾ? ನಿನ್ನ ಹೆಸರೇನಮ್ಮ? ಶ್ರಾವಣಿ. ಎಷ್ಟನೇ ಕ್ಲಾಸ್ ಓದ್ತಾ ಇದೆಯಾ? 4th. ಸ್ಕೂಲ್ ಹೆಂಗಿದೆ? ಚೆನ್ನಾಗೈತೆ. ಎಲ್ಲಿಂದ ಬರೋದು ನೀನು? ನಾನು ಹೊಸಕೆರೆ ಉಲ್ಲನ್ ಬೀದಿ 15ನೇ ಕ್ಲಾಸ್. ಹೌದಾ? ಈಗ ಏನಾದ್ರು ತೊಂದರೆ ಆಗ್ತಾ ಇದೆಯಾ ಇಲ್ಲಿ ಸ್ಕೂಲಲ್ಲಿ? ಏನಾದ್ರು ಸಮಸ್ಯೆ ಆಗ್ತಾ ಇದೆಯಾ? ಏನಾದ್ರು ಸಮಸ್ಯೆ ಇದೆಯಾ? ಟೀಚರ್ಸ್ ಇಂದ ಏನಾದ್ರು ಸಮಸ್ಯೆ ಇದೆಯಾ? ಹಂಗೇನೂ ಇಲ್ಲ, ಎಲ್ಲರೂ ನಮ್ಮನ್ನ ಚೆನ್ನಾಗಿ ನೋಡ್ಕೋತಾರೆ. ಅವ್ರ ಖುಷಿನೂ ನಮ್ಮ ಖುಷಿ. ಇದು ಇಲ್ಲಿನ ಶಾಲಾ ಮಕ್ಕಳ ಮಾತು.
ಇಲ್ಲಿನ ವ್ಯವಸ್ಥೆ ಕೂಡ ನಮಗೆ ತುಂಬಾ ಚೆನ್ನಾಗಿದೆ ಅನ್ನೋದು ಇಲ್ಲಿನ ಶಾಲಾ ಮಕ್ಕಳ ಮಾತಾದ್ರೆ ನಾನು ಶಿಕ್ಷಕರನ್ನ ಕೂಡ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಮೇಡಮ್, ಹೇಗಿದೆ ಮೇಡಮ್ ಸ್ಕೂಲಿಗೆ? ಎಷ್ಟು ಜನ ಸ್ಟ್ರೆಂತ್ ಇದ್ದಾರೆ, ಎಷ್ಟು ಜನ ಟೀಚರ್ಸ್ ಇದ್ದಾರೆ? 4 ಜನ ಇದ್ದೀವಿ. ಒಬ್ರು ಮುಖ್ಯ ಶಿಕ್ಷಕರು ರವಿಕುಮಾರ್ ಸರ್ ಅಂತ, ನಾವು 3 ಜನ ಮಹಿಳಾ ಶಿಕ್ಷಕರಿದ್ದೀವಿ. ನಾವು ಮತ್ತೆ ಮಹಾದೇವಮ್ಮ ಮೇಡಮ್ ಮತ್ತೆ ಶ್ರುತಿ ಮೇಡಮ್ ಅಂತ ಒಬ್ರು ಗೆಸ್ಟ್ ಟೀಚರ್ ಅತಿಥಿ ಶಿಕ್ಷಕರನ್ನ ತಗೊಂಡಿದ್ದೀವಿ. ಮತ್ತೆ ನಮ್ಮಲ್ಲಿ ಇಲ್ಲಿ ಮಕ್ಕಳು ತುಂಬಾನೇ ಚೆನ್ನಾಗಿ ಇಷ್ಟಪಟ್ಟು ಶಾಲೆಗೆ ಬರ್ತಾರೆ ಸರ್. ನಮ್ಮಲ್ಲಿ ಒಳ್ಳೆ ವಾತಾವರಣ ಇದೆ, ಯಾವುದೇ ರೀತಿ ತೊಂದರೆ ಇಲ್ಲ. ನಮ್ಮ ಮಕ್ಕಳು ಸ್ವತಂತ್ರವಾಗಿ ಕಲಿಕೆಗೆ ಒಳಪಡ್ತಾ ಇದ್ದಾರೆ. ಹಂಗಾಗಿ ನಮ್ಮಲ್ಲಿ ರಕ್ಷಣೆ ಕೂಡ ಇದೆ. ಅವ್ರಿಗೆ ಆಟ ಆಡಕ್ಕೂ ಬಿಡ್ತೀವಿ, ಜೊತೆಗೆ ಪಾಠನೂ ಮಾಡ್ತೀವಿ. ಹಾಗಾಗಿ ನಮ್ಮ ಶಾಲೆ ಸುರಕ್ಷಿತವಾಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಇಲ್ಲಿನ ಶಿಕ್ಷಕಿ ಶೀಲಾ ಅವರ ಮಾತು. ಇಲ್ಲಿನ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ರವಿಕುಮಾರ್ ಅವರು ಕೂಡ ನನ್ನೊಟ್ಟಿಗಿದ್ದಾರೆ. ಅವ್ರನ್ನ ಮಾತನಾಡಿದ್ದಾರೆ. ಸರ್ ನಮಸ್ಕಾರ. ಸರ್, ಹೇಗಿದೆ ಸ್ಕೂಲು? ನೀವು ಇಲ್ಲಿ ಎಷ್ಟು ವರ್ಷದಿಂದ ಇಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀರಿ? ಸರ್, ನಾನು 2016ರಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಮೊದಲಿಗೆ HD ಕೋಟೆಯಲ್ಲಿ ಇದ್ದೀನಿ, ಆಮೇಲೆ ಮುಸೂರಲ್ಲಿದ್ದೆ, ಆಮೇಲೆ ನರಸೀಪುರದಲ್ಲಿದ್ದೆ. ಅಲ್ಲಿಂದ ಇಲ್ಲಿ ಬಂದಾಗ ಬಹಳ ಹಳೆ ಶಾಲೆ ಅದು. ನೋಡಿ ಅಲ್ಲಿ ಹೇಗೆ ಕಾಣ್ತಿತ್ತು ಅಂತ ನಾವು ಏನಾದರೂ ಬದಲಾವಣೆ ಮಾಡಬೇಕು ಅನ್ನೋ ಪ್ರಯತ್ನ ಮಾಡೋದು. ಆಮೇಲೆ ಶಾಲೆಯನ್ನು ಉನ್ನತೀಕರಿಸಬೇಕು ಮತ್ತು ಜೊತೆಗೆ ಮಕ್ಕಳಿಗೆ ಉನ್ನತವಾದ ಶಿಕ್ಷಣವನ್ನು ದೊರಕಿಸ್ಕೊಡ್ಬೇಕು, ಮೂಲಭೂತ ಸೌಕರ್ಯಗಳನ್ನು ಶಾಲೆಗೆ ದೊರಕಿಸ್ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಭಾಳ ಪ್ರಯತ್ನ ಮಾಡಿದೆ. ದಾನಿಗಳು ಮುಂದೆ ಬಂದರು. ಈಗ ನಾವು ಹಳೆಯ ಕಟ್ಟಡವನ್ನು ಡಿಮಾಲಿಷ್ ಮಾಡಿ ಹೊಸ ಕಟ್ಟಡವನ್ನು ಮಾಡ್ತಾಯಿದ್ದೀವಿ. ಹೆಂಗೆ ನೋಡ್ಕೊಳ್ತಾ ಇದ್ದೀರಾ ಸರ್ ಮಕ್ಕಳನ್ನ? ಯಾಕಂದರೆ ಕೆಲವೊಂದು ಶಾಲೆಗಳಲ್ಲಿ ಕೆಲವೊಂದು ಶಿಕ್ಷಕರ ವರ್ತನೆಯಿಂದ ಒಂದಷ್ಟು ಮಕ್ಕಳು ಭಯದ ವಾತಾವರಣದಲ್ಲಿ ಇರ್ತಾರೆ. ನಿಮ್ಮ ಶಾಲೆಯಲ್ಲಿ ನಿಮ್ಮ ಮಕ್ಕಳನ್ನ ಯಾವ ರೀತಿ ನೋಡ್ಕೊಳ್ತಾ ಇದ್ದಾರೆ? ಸರ್, ನಾನು ಬಹುಶಃ ದೇವ್ರಿಗೆ ನಾನು ಯಾವತ್ತೂ ಪೂಜೆ ಮಾಡಿಲ್ಲ. ನಾನು ಈ ಮಕ್ಕಳನ್ನೇ ನಾನು ದೇವರು ಅಂತ ಅನ್ಕೋತೀನಿ. ಯಾಕೆ ಅಂತಂದರೆ ಈ ಮಕ್ಕಳು ನಾನು ಸಾಯೋವರೆಗೆ ಅನ್ನ ಕೊಡ್ತಾರೆ. ನನ್ನ ಕುಟುಂಬ ನಮ್ಮ ಮಿಸಸ್ ಸಾಯೋವರೆಗೂ ಅನ್ನ ಕೊಡ್ತಕ್ಕಂಥ ಮಕ್ಕಳು. ಸೊ ಇವರಲ್ಲಿ ದೇವ್ರ ಕಾರಣ. ಈಗ ಇವು ಕೆಲಸದಿಂದ ಬಂದಿರತಕ್ಕಂಥ ಮಕ್ಕಳು ನಮ್ಮ ಸರ್ಕಾರಿ ಶಾಲೆಗಳಿಗೆ ಭಾಳ ಬಡತನದಿಂದ ಇರ್ತಕ್ಕಂಥ ಕುಟುಂಬದ ಮಕ್ಕಳು ಮಾತ್ರ ಬರ್ತಾಯಿದ್ದಾರೆ. ಅದನ್ನು ಮನಗಂಡು ಅವರಿಗೆ ಎಲ್ಲ ಸೌಲಭ್ಯಗಳನ್ನು ಕೊಡುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಇಲ್ಲಿನ ಮುಖ್ಯ ಆಗಿರುವಂತಹ ರವಿಕುಮಾರ್ ಅವರ ಮತ್ತು ಮಕ್ಕಳಲ್ಲಿ ದೇವರನ್ನ ಕಾಣ್ತವೆ. ನಮ್ಮ ಬದುಕಿಗೆ ಅಡಿಪಾಯವನ್ನು ಹಾಕೊಡುವ ಮಕ್ಕಳು. ನಾನು ಇಡೀ ಜೀವನ ಪರ್ಯಂತ ಅವರಿಗೆ ನಾನು ಕೃತಜ್ಞತೆಯಾಗಿ ಇರಬೇಕು, ಅದೇ ರೀತಿ ಇದ್ದೀವಿ, ಅವರಲ್ಲೇ ನಾನು ದೇವರನ್ನ ಕಾಣ್ತೇನೆ ಅನ್ನೋದು ಇಲ್ಲಿನ ಮುಖ್ಯ ಶಿಕ್ಷಕ ರವಿಕುಮಾರ್ ಅವರ ಮಾತು. ಕ್ಯಾಮರಾಮನ್ ಹರೀಶ್ ಜೊತೆ ಸುರೇಶ್ ಬಿ, ಪವರ್ ಟಿವಿ, ಮೈಸೂರು.